ನೇಮಕಾತಿ ಸತ್ಯ ಅಂತೇಳಿ ಒಂದು ವಿಡಿಯೋವನ್ನ ಮಾಡಿದ್ದೆ. ಸೊ ಅದಾದ್ಮೇಲೆ ತುಂಬಾ ಜನ ಆಸ್ಪಿರೆಂಟ್ಸ್ಗಳ ಒಂದು ನೈಜ ಮನಸ್ಥಿತಿ ಏನು ಅನ್ನುವಂಥದ್ದು ಅರ್ಥ ಆಯ್ತು. ಅಂಡ್ ತುಂಬಾ ಜನ ನನಗೆ ನಿಮ್ಮ ಗುಡ್ ರೆಸ್ಪಾನ್ಸ್ ಅನ್ನ ತಿಳಿಸಿದ್ರಿ. ನೋಡಿ, ಸಾರ್ವಜನಿಕ ವಲಯದಲ್ಲಿರುವಂತ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರಲಿ, ತಪ್ಪನ್ನ ತಪ್ಪು ಅಂತ ಹೇಳುವುದು, ಸರಿನ ಸರಿ ಅಂತ ಹೇಳುವುದನ್ನ ರೂಢಿ ಮಾಡ್ಕೊಳ್ಳಬೇಕು. ಅಂಡ್ ಈವನ್ ನಾನೇ ಆ ವಿಷಯದಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನ ಎತ್ತಿ ತೋರಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು. ಅಂಡ್ ನಾನು ಯಾವುದೇ ವಿಷಯ ಆಗಿದೆ ಮುಂಚೆ ಕೂಡ ಅಷ್ಟೇ ಕೆಲವೊಂದಿಷ್ಟು ಅಪ್ರಬುದ್ಧತೆಯಿಂದ ಮಾತಾಡೋದು, ಅಪ್ರಬುದ್ಧತೆಯಿಂದ ವಿಚಾರಗಳನ್ನ ಹಂಚ್ಕೊಳ್ಳುವಂಥದ್ದೆಲ್ಲ ಮಾಡ್ತಾ ಇದ್ದೆ. ಸೊ ಈಗ ನನಗೆ ಒಂದು ಮೆಚುರಿಟಿ ಲೆವೆಲ್, ಒಂದು ಥಿಂಕಿಂಗ್, ಸರಿಯಾದ ರೀತಿಯ ಥಾಟ್ ಪ್ರೊಸೆಸ್ ಇದ್ದಾಗ ಬಾಯಿಗೆ ಬಂದಂಗೆ ಮಾತಾಡಕ್ಕಾಗಲ್ಲ. ಸೊ ನೇಮಕಾತಿ ವಿಷಯವಾಗಿ ಕೂಡ ನಾನು ಹೇಳಿದ್ದು ಇದ ಫ್ಯಾಕ್ಟ್ಗಳನ್ನ. ಅಂದ್ರೆ ಇಲಾಖೆಗಳಲ್ಲಿ ಏನ್ ನಡೀತಾ ಇದೆ, ಸೊ ಹೆಂಗಿದೆ ನೋಡಿದಿರಾ ನೀವು. ಶಿಕ್ಷಕರ ನೇಮಕಾತಿ ಮಾಡಿ ಅಂತಂದ್ರೆ ಸರ್ಕಾರ ಅತಿಥಿ ಶಿಕ್ಷಕರನ್ನ ಈಗ ತೆಗೆದುಕೊಳ್ತಾ ಇದ್ದಾರೆ 51,000. ಪೊಲೀಸ್ ನೇಮಕಾತಿ ಮಾಡಿ ಅಂತಂದ್ರೆ ಹೋಮ್ ಗಾರ್ಡ್ಗಳನ್ನ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಅರ್ಥ ಏನಿದ್ರ ಉದ್ದೇಶ ಏನಿದ್ರಿಂದ ಇರೋದು ಅಂದ್ರೆ ಸರ್ಕಾರಕ್ಕೆ ನೇಮಕಾತಿ ಮಾಡುವಂತ ಮನಸ್ಥಿತಿ ಇಲ್ಲ. ಸೊ ಲಕ್ಷಾಂತರ ಜನ ಯುವಜನತೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಓದ್ತೀರಾ. ಸೊ ಪ್ರತಿದಿನ ಕೂಡ ಪರೀಕ್ಷೆಗಳನ್ನ ಬರೆಯೋದಕ್ಕೆ ತಯಾರಿಯನ್ನ ಮಾಡ್ತಾ ಇರ್ತೀರಾ. ನಿಮ್ಮ ಮನಸ್ಥಿತಿ ಎಲ್ಲವೂ ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಮಾತ್ರ ಗೊತ್ತದು. ಪರೀಕ್ಷಾ ಕೇಂದ್ರದವರೆಗೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕರ್ಕೊಂಡೋಗಿ ಬಿಡ್ಬೋದು, ಬಟ್ ಅದರೊಳಗಡೆ ಹೋಗಿ ಪರೀಕ್ಷೆ ಬರೆದು ಯಶಸ್ವಿ ಆಗ್ಬಿರೋದು ನಿಮ್ಮ ಒಂದು ಮೈಂಡ್ ಸೆಟ್ ಅಷ್ಟೇ. ಸೊ ನಿನ್ನೆ ಕೂಡ ನಾನು UPSC ಪರೀಕ್ಷೆ ಆದ್ಮೇಲೆ ತಿಳ್ಕೊಂಡಿರುವಂತಹ ಹಲವಾರು ವಿಷಯಗಳನ್ನು ಹೇಳ್ತೀನಿ. ಏನಂತಂದ್ರೆ ಪ್ರತಿ ಬಾರಿಗಿಂತ ಈ ಬಾರಿ UPSC ಪರೀಕ್ಷೆ ತುಂಬಾ ಕಠಿಣವಾಗಿತ್ತು. ಅಂಡ್ ಕ್ವಶನ್ ಪೇಪರ್ ಲೆಂತ್ ಆಗಿರ್ಬೋದು, ಕಾಂಪಿಟೇಷನ್ ಎಲ್ಲವೂ ಕೂಡ ವರ್ಷದಿಂದ ವರ್ಷಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇರ್ತದೆ. ಸ್ಟೇಟ್ ಆಗಿರಲಿ, ಸೆಂಟ್ರಲ್ ಆಗಿರಲಿ, ಯಾವುದೇ ಆಗಲಿ. ಸೊ ಅದಕ್ಕೆ ನಾವು ಅದಕ್ಕೆ ತಕ್ಕಂಗೆ ಪ್ರಿಪ್ರೇಷನ್ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು, ಅದು ನಮ್ಮ ಕಡೆ ಬಿಟ್ಟಿದೆ. ಅಂಡ್ ಇನ್ನೊಂದು, ಈಗ ನಿನ್ನೆಯಿಂದ ಹಲವಾರು ವಿಷಯಗಳು ಚರ್ಚೆ ನಡೀತಾ ಇದೆ. ನನಗೂ ಕೂಡ ಕೇಳಿದ್ರಿ, ನೀವು ಹೇಳಿದ ಹಾಗೆ ನಾನು ಕೂಡ ಉತ್ತರ ಕೊಡ್ತೀನಿ. ನೋಡಿ, ನೇಮಕಾತಿ ವಿಷಯದಲ್ಲಿ ಸರ್ಕಾರದಿಂದ ಏನಿಲ್ಲ, ಆಯ್ತು ಹೋರಾಟ ಮಾಡೋಣ, ಎಲ್ಲ ರೆಡಿ ಆಗಿದ್ದೀವಿ, ಎಲ್ಲ ವಿಷಯಗಳು ಓಕೆ. ಇನ್ನೊಂದು ಡೌಟು ಎಲ್ಲ ಆಸ್ಪಿರೆಂಟ್ಸ್ ಮನಸ್ಸಲ್ಲಿರೋದು, ಪರ್ಮಿಷನ್ ಸಿಗುತ್ತಾ? ಪರ್ಮಿಷನ್ ಕೊಡೋದೇ ಇಲ್ವಾ? ಅಂದ್ರೆ ಈ ಹಿಂದಿನ ಹೋರಾಟಗಳ ಪರಿಸ್ಥಿತಿಯನ್ನು ನೀವು ಗಮನಿಸಿದೀರಾ. ಅರ್ಜಿ ಕೊಟ್ಟರು ಕೂಡ ಹೋರಾಟಕ್ಕೆ ಅವಕಾಶ ಕೊಡದೇ ಇರುವಂತದ್ದು ಎಲ್ಲ ಆಗಿದೆ. ಹೋರಾಟ ಹಂಗಂದ್ರೆ ಪರ್ಮಿಷನ್ ಇಲ್ಲದೆ ನಾವು ಮಾಡ್ಬೋಣ, ಮುಂದಕ್ಕೆ ಏನೋ ಮಾಡೋಣ ಅಂತಂದ್ರೆ ಅದಕ್ಕೊಂದಿಷ್ಟು ಕಂಡೀಷನ್ಸ್ ಇದೆ, ಅದಕ್ಕೊಂದಿಷ್ಟು ಭಯ ಇರುತ್ತೆ ಆಸ್ಪಿರೆಂಟ್ಸ್. ಎಲ್ಲರೂ ಮನೆ ಪರಿಸ್ಥಿತಿ, ಎಲ್ಲರ ಮನಸ್ಸಿನ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ. ಅವ್ರವ್ರ ಪರಿಸ್ಥಿತಿ ತಕ್ಕಂಗೆ ಅವ್ರವ್ರ ಧೈರ್ಯ ಇರುತ್ತೆ. ಸೊ ಇದು ಒಂದ್ ಕಡೆ. ಹಂಗಾಗಿ ನೋಡಿ, ಹೇಳೋದಿಷ್ಟ ಕ್ಲಿಯರ್ ಆಗಿ, ಯಾರು ನಾನೇನಿಲ್ಲಿ ನಾನು ರಣ ಹೇಳಿಯಪ್ಪ ನಾನು ಏನೂ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ವಿಷಯ, ನಾವು ಏನೋ ಒಂದು ವಿಷಯವನ್ನ ಎಮೋಷನಲಿ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನಿಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಅದ್ ಮಾಡಿ ಅದರಿಂದ ಏನೋ ಹೊಟ್ಟೆ ತುಂಬಿಸ್ಕೊಂಡು ಏನೋ ಇಟ್ಸ್ಕೊಳ್ತೀವಿ ಅನ್ನೋದು ಅದು ಮೂಡ್ತಾನೆ. ಎಷ್ಟು ದಿನ ಮಾಡ್ಬೋದು? ಒಂದ್ಸಲ ನಂಬ್ತೀರಾ, 2 ಸಲ, 3ನೇ ಸಲ ನೀವು ಯಾರು ನಂಬಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ನಮ್ಮಿಂದ ಕಾನೂನಾತ್ಮಕವಾಗಿ ಏನಾದ್ರೂ ಹೋರಾಟ ಸಾಧ್ಯ ಆದ್ರೆ ಖಂಡಿತವಾಗಿ ಹೈಕೋರ್ಟಿಗೆ ಒಂದು PIL ಅನ್ನ ಹಾಕೋಣ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ. ಯಾಕೆ ಅಂತಂದ್ರೆ ಸರ್ಕಾರ ಪದೇ ಪದೇ ಹೇಳಿದಂತ ಸುಳ್ಳು ಭರವಸೆ 2 ದಿನದಲ್ಲಿ 15 ದಿನದಲ್ಲಿ ಅದೆಲ್ಲ ಪೇಪರ್ ಸ್ಟೇಟ್ಮೆಂಟ್ಸ್ ಇದೆ, ನನ್ನ ಹತ್ರ ಕೂಡ ಇದೆ. ಅಂಡ್ 1 ತಿಂಗಳಲ್ಲಿ ನೇಮಕಾತಿ ಮಾಡ್ತೀವಿ 56,000 ಹುದ್ದೆಗಳು ಅಂತ ಹೇಳಿದಂತ ಪ್ರಕಟಣೆ ಕೂಡ ಇದೆ. ಖಾಲಿ ಇರುವ ಹುದ್ದೆಗಳ ಮಾಹಿತಿ ಕೂಡ ಇದೆ. ಅದೆಲ್ಲವನ್ನು ಇಟ್ಕೊಂಡು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕೋಣ. ಕೋರ್ಟ್ ಮೂಲಕ ಸರ್ಕಾರಕ್ಕೆ ನೋಟಿಸ್ ಕೊಡಿಸುವಂತ ಕೆಲಸ ಅದೇನಿದೆ ಆ ರೀತಿ ಕೂಡ ಮಾಡೋಣ. ಹೋರಾಟನೂ ಇರಲಿ, ಅದ್ರ ಜೊತೆ ಇದು ಕೂಡ ಮಾಡೋಣ. ಸೊ ಇದರಿಂದ ಕೂಡ ಒಂದು ಎಫೆಕ್ಟ್ ಅನ್ನೋದು ಸರ್ಕಾರದ ಮೇಲೆ ಬೀಳುತ್ತೆ. ಯಾಕೆ ಅಂತಂದ್ರೆ ಎಷ್ಟು ದಿನ ನಿಮ್ಮ ನೋವು ಕೂಡ ಅರ್ಥ ಆಗುತ್ತೆ. ಕೆಲವ್ರದ್ದು ಪ್ರತಿ ದಿನ ಕೂಡ ಏಜ್ ಲಿಮಿಟ್ ಮೀರಿ ಹೋಗ್ತಾ ಇದೆ. ಈಗ ಏನೇನ್ ಮತ್ತೆ ಜೂನ್ ತಿಂಗಳು ಬಂತಂದ್ರೆ ಎಷ್ಟೋ ಜನ ಮತ್ತೆ ಏಜ್ ಲಿಮಿಟ್ ಕಳ್ಕೊತೀರಾ. ಕೆಲವ್ರು PCನೇ ಆದ್ರೆ ಸಾಕು ಈಗ ಸದ್ಯಕ್ಕಿರೋ ಪರಿಸ್ಥಿತಿಗೆ ಅಂತ ಓದ್ತಾ ಇದಾರೆ. ಸೊ ಅದು ಏಜ್ ಲಿಮಿಟ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಇನ್ PSI ಆಸ್ಪಿರೆಂಟ್ಸ್ ಇದ್ದೀರಾ, ESI ಇದ್ದೀರಾ, FDS ಏನೇನೋ ಎಲ್ಲ ರೀತಿಯಾದಂತ ಒಂದು ಹುದ್ದೆಗಳ ತಯಾರಿಯನ್ನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಏಜ್ ಲಿಮಿಟ್ ಮುಗಿದು ಹೋಯ್ತು ಅಂತಂದ್ರೆ ಯಾವ ನೋಟಿಫಿಕೇಶನ್ ಆದ್ರೂ ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಅದನ್ನು ಕೂಡ PIL ಅಲ್ಲಿ ಮೆನ್ಷನ್ ಮಾಡೋದು. ಅಂಡ್ ಸಾರ್ವಜನಿಕ ಆಗ್ತಾ ಇರೋಂಥ ತೊಂದರೆ, ಈಗ ಖಾಲಿ ಇರೋ ಹುದ್ದೆಗಳಿಂದ ಗುತ್ತಿಗೆ ಆದ ಮೇಲೆ ತೆಗೆದುಕೊಳ್ತಾ ಇದ್ದಾರೆ, ಅವ್ರು ಏನು ಸಮಸ್ಯೆ ಆಗ್ತದೆ ಅದೆಲ್ಲವನ್ನು ಸೇರಿಸಿ ಮಾಡೋಣ, ಅದೊಂದು ಪ್ರಯತ್ನ ಇಲ್ಲಿ. ಅಂಡ್ ಅದರ ಜೊತೆ ನೀವು ಕೂಡ ಅಷ್ಟೇ, ನಾನು ನನ್ನ ವೈಯಕ್ತಿಕವಾಗಿ ಹೇಳುವಂತ ನಿಮ್ಗೆ ಒಂದು ಸಲಹೆ ಅಂತಂದ್ರೆ, ವಯಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ 20 to 30 ಆಲ್ಮೋಸ್ಟ್ ಆ ಏಜ್ ಅಲ್ಲಿ ಅನುಭವಿಸಿದಂತ ನೋವು, ಒಂದು ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿರುತ್ತೆ. ಊರ್ ಕಡೆ ಹೋದ್ರೆ ಮರ್ಯಾದೆ ಇರಲ್ಲ, ತಂದೆ ತಾಯಿಗಳ ಹತ್ರ ಹಣ ಕೇಳೋದು, ಸ್ನೇಹಿತರು ಯಾರೋ ಸೆಟ್ಲ್ ಆಗಿ ಏನೋ ಒಂದು ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ, ಜಾಬ್ ತಗೊಂಡಿರ್ತಾರೆ, ಅದನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ಬಂದಿರ್ತೀವಿ ಓದಕ್ಕೆ. ಸೊ ನಮ್ಮ ಪರಿಸ್ಥಿತಿ ಹಣೆ ಬರನೇ ಬೇರೆ ಆಗೋಗಿರುತ್ತೆ. 21 ವರ್ಷಕ್ಕೆ ಈ ಕಾಂಪಿಟೇಟಿವ್ ಕ್ವಾಲಿಟರ್ ಈಗ ಆಲ್ರೆಡಿ 24-25 ವರ್ಷಕ್ಕೆ ಬಂದು ನಿಂತಿರ್ತಾರೆ. ಸೊ ದಯವಿಟ್ಟು ನೋಡಿ, ಗೋಲ್ಡನ್ ಅವಕಾಶಗಳು ಆ ಟೈಮಲ್ಲಿ ಏನೋ ಸಿಕ್ಕಿರ್ತಾವೆ, ಅವನ್ನೆಲ್ಲ ಕಳ್ಕೊಬೇಡಿ. ಏನೋ ಒಂದು ಅಥವಾ ಬೇರೆ ಕ್ಷೇತ್ರದಲ್ಲಿ ಏನೋ ಒಂದು ಅವಕಾಶ ಸಿಕ್ಕರೆ ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮತ್ತೆ ಏಜು
ವಾಪಸ್ ಬರಲ್ಲ ಆ್ಯಂಡ್ ಕಳೆದೋಗಿರೋ ಸಮಯ ಕೂಡ ಬರಲ್ಲ. ಆಮೇಲೆ ನಾವು ಮೊದಲು IAS ಹುದ್ದೆ ಅಂತ ಕನ್ಸಿಟ್ಕೊಂಡ್ಬಂದ್ರೆ ಲಾಸ್ಟ್ಗೆ ಒಂದು ಯಾವುದೋ ಗ್ರೂಪ್ ಸಿನೋ ಗ್ರೂಪ್ ಬಿ ಯಾವುದೋ ಒಂದು ಆದ್ರೂ ಗ್ರೂಪ್ ಡಿ ಆದ್ರೂ ಸಾಕಪ್ಪ ನಮ್ಮ ಮನಸ್ಥಿತಿಗೆ ಬಂದ್ಬಿಡುತ್ತೆ. ಕಾರಣ ಇಷ್ಟೇ, ಫಿನಾನ್ಷಿಯಲ್ ಕಂಡೀಷನ್, ನಮ್ಮ ಒಂದು ಎನರ್ಜಿ ಲೆವೆಲ್ ಡೌನ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಆರೋಗ್ಯ ಪರಿಸ್ಥಿತಿ ಹಂಗಿರುತ್ತೆ, ಮನೆ ಕಂಡೀಷನ್ಸ್ಗಳು ಹಂಗಿರುತ್ತೆ. ಸೊ ಅದಕ್ಕೆ ದಯವಿಟ್ಟು ಒಂದು ಪ್ಲಾನ್ ಬಿ ಕೂಡ ಇರಲಿ. ಈಗ 56,000 ನೋಟಿಫಿಕೇಶನ್ ಮಾಡಿದ್ರೆ 56,000 ಜನಕ್ಕೆ ಹುದ್ದೆ ಸಿಗುತ್ತೆ, ಇನ್ನು ಉಳಿದವ್ರು ಮತ್ತೆ ಅಗೇನ್ ಇನ್ನೊಂದು ನೋಟಿಫಿಕೇಶನ್ ಕಾಯಲೇಬೇಕು. ಸೊ ಅದಕ್ಕೆ ಮಾಡಿ, ಅದ್ರ ಜೊತೆ ಏನು ಕೆಲಸ ಇದ್ರು ದಯವಿಟ್ಟು ಕೆಲಸ ಬಿಟ್ಟು ಏನೋ ಬಿಟ್ಟು ಈಗಿರೋ ಕೈಯಲ್ಲಿ ಏನೋ ಒಂದು ಅನ್ನ ಕೊಡ್ತಾ ಇರುತ್ತೆ ಅದನ್ನ ಕಾಲಿಂದ ಓದ್ಬಿಟ್ಟು ಬಂದು ಬರುವಂತ ಕೆಲಸ ಮಾಡಬೇಡಿ. ಸೊ ಏನಾಗುತ್ತೋ ಅದನ್ನ ಪಾಸಿಬಲ್ ಆಗಿರಿ. ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದನ್ನ ಖಂಡಿತವಾಗಿ ನಿಮಗೆ ಮಾಡೋಣ. ನಾನು ಸುಮ್ಮನೆ ಮುಂಚೆ ತರ ಅಮರ್ ಅಲ್ಲ. ಈಗ ಏನೋ ಹೇಳ್ತಾ ಇದ್ದ ಜೋಶಲ್ಲಿ ಬಂದ ಹಿಂಗಾಗುತ್ತೆ ಹಿಂಗ, ನಾನು ಯಾವುದು ಹೇಳಲ್ಲ ಇನ್ಮೇಲೆ. ಏನು ಪರವಾಗಿಲ್ಲ, ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಅದೇನು ಒಬ್ಬನಿಗೆ ಸರಿಯಾದ ಕ್ವಾಲಿಟಿ ವಿಚಾರ ಒಬ್ಬನಿಗೆ ಮುಟ್ಟಿದ್ರು ಸಾಕು. ಸುಮ್ಮನೆ ಏನೋ ಹೇಳಿ ನಿಮ್ಮನ್ನು ಖುಷಿ ಪಡಿಸಿ ನಿಮ್ಮನ್ನ ನಾನು ಯಾವ ಉದ್ದೇಶಕ್ಕೂ ಬಳಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಕ್ಲಿಯರ್ ಆಗಿ ಹಾನೆಸ್ಟ್ ಆಗಿ ಹೇಳೋದಿಷ್ಟೇ, ಇರೋ ಲೈಫನ್ನ ಒಂದು ವ್ಯಾಲ್ಯೂಯಬಲ್ ಆಗಿ ನಾವು ಕಳೆಯುವಂತ ಕೆಲಸ ಮಾಡೋಣ. ಸೊ ನೋಟಿಫಿಕೇಶನ್ಸ್ ಅದು 100% ಬೇಕು. ಯಾಕಂದ್ರೆ ಇಷ್ಟು ದಿನ ಪರಿಶ್ರಮ ಹಾಕಿದ್ದೀರಾ, ಅದು ಓದಬೇಕು, ಒಂದು ಪರೀಕ್ಷೆ ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡಿ ಹೋಗ್ಬೇಕು ಅನ್ನೋ ನಿಮ್ಗೆ ಕನ್ಸಿದೆ, ಅದಾಗಲಿ. ಅದರ ಜೊತೆ ಯೋಚನೆ ಮಾಡಿ, ಅದ್ರ ಜೊತೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಳಿ, ಏನೋ ಒಂದು ದಾರಿಗಳನ್ನ ರೂಪಿಸ್ಕೊಳ್ಳಿ. ತುಂಬಾ ಜನಕ್ಕೆ ಎಲ್ಲರ ಮನೆ ಪರಿಸ್ಥಿತಿ ಒಂದೇ ತರ ಇರಲ್ಲ. ಕೆಲವರು ಮನೇಲಿ 10 ವರ್ಷ ಓದಿದ್ರು ಆಯ್ತಪ್ಪ ಓದು, ಸಪೋರ್ಟಿವ್ ಆಗಿರ್ತೀವಿ ಅನ್ನೋ ಪೇರೆಂಟ್ಸ್ ಇರ್ತಾರೆ, ಅಣ್ಣ ತಮ್ಮಂದಿರ್ತಾರೆ. ಕೆಲವರು ಮನೆಗೆ ಒಬ್ಬನೇ ಮಗ ಇರ್ತಾನೆ, ಮಗಳಿರ್ತಾಳೆ. ಸೊ ಅವರು ತಂದೆ ತಾಯಿ ದಿನೇ ಅಲ್ಲಿ ನೋವಲ್ಲಿ ಕಾಲ ಕಳೀತಿರ್ತಾರೆ, ಹೊಲದಲ್ಲಿ ಕಷ್ಟಪಡ್ತಿರ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಈ ಕಡೆ ನಾನ್ HK ಭಾಗದಲ್ಲೂ ಅಷ್ಟೇ ತುಂಬಾ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ತಂದೆ ತಾಯಿಗೆ ಇರೋಕೆ ಸರಿಯಾದ ಮನೆ ಇಲ್ಲ, ಜಮೀನುಗಳಿಲ್ಲ, ಮತ್ತೆ ಅನ್ರಿಸರ್ವ್ ಕ್ಯಾಂಡಿಡೇಟ್ ಮೊದಲು ಜನರಲ್ ಹುಟ್ಟಿರ್ತೀವಿ, ಆ ಸಮಸ್ಯೆ ನಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಆದಷ್ಟು ಪರಿಶ್ರಮ ಪಡಿ. ಪರಿಶ್ರಮದ ಜೊತೆ ಅದೃಷ್ಟನೂ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾನು ಎಷ್ಟೋ ಜನ ನೋಡಿದ್ದೀನಿ 7-8 ವೆರಿಫಿಕೇಶನ್ ಅಟೆಂಡ್ ಆಗಿದ್ದಾರೆ, KPSC ಆಗಿರ್ಬೋದು, KA ಬೇರೆನೋ. ಅದೃಷ್ಟ ಅನ್ನೋದು ಅವ್ರ ಹಣೆಯಲ್ಲಿ ಇರಲ್ಲ. ಎಷ್ಟೋ ಸಲ ಹುದ್ದೆಯಿಂದ ವಂಚಿತರಾದಂಥವ್ರು ಮತ್ತೆ ಏನೋ ಮಾಡ್ಕೊಂಡು, ಈಗ ನಾವು ಡಿಗ್ರಿಲಿದ್ದಾಗ ನಮಗೆ ಜೋಶ್ ಬೇರೆ ಇರುತ್ತೆ, ಯಾರೋ ಮಾತು ಹೇಳಿದ್ರೆ ನಾವು ಅದನ್ನ ಕೇಳ್ತಾ ಇರಲ್ಲ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ. ಬಟ್ ಬರ್ತಾ ನಮ್ಗೆ ಅದು ರಿಯಾಲಿಟಿ ಅರ್ಥ ಓದಂಗಿಲ್ಲ, ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಅದೇನೇ ಇರಲಿ ಬೇರೆ ವಿಷಯ, ನೇಮಕಾತಿ ಕುರಿತಾಗಿ ಹೋರಾಟ ಆಯ್ತು ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬೆಂಬಲ ಕೊಡೋಣ, ಎಲ್ಲರೂ ಮಾಡೋಣ. ಅಂಡ್ ಏನು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ ಯಾವುದೇ ಕೆಲಸ ಇದ್ರೂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ. ಬಟ್ ತಪ್ಪಿದ್ದಾಗ ತಪ್ಪನ್ನ ತಪ್ಪು ಅಂತ ಹೇಳುವಂಥದ್ದು. ನಾನು ಇದೇ ಕೆಲಸ ಮಾಡಿದೆ, ಯಾರೇ ಅನ್ಕೋಬಹುದು, ಯಾರನ್ನಾರು ಟೀಕೆ ಅಲ್ಲ, ಅದು ತಪ್ಪಿದ್ರೆ ಅದು ತಪ್ಪಿದೆ ಅಂತ ಹೇಳ್ತೀನಿ. ಸರಿ ಇದ್ರೆ ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ. ಎಷ್ಟೋ ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾರಿಗೂ ವೈಯಕ್ತಿಕವಾಗಿ ಏನೇ ಮಾತು ಹೇಳಿದ್ರು ಕೂಡ ಅದನ್ನ ತಪ್ಪಿದ್ದಾಗ ತಪ್ಪಂತಾನೆ ಹೇಳಿರ್ತೀನಿ ಹೊರತು ಅದನ್ನ ಸರಿ ಅಂತ ಅವ್ರನ್ನ ಬೆಂತಟ್ಟೋ ಕೆಲಸ ಮಾಡಿಲ್ಲ. ಸೊ ಅದಕ್ಕೆ ನೋಡಿ, ನೇಮಕಾತಿ ಕುರಿತಾಗಿ ಇಲಾಖೆಗಳಲ್ಲೂ ಕೂಡ ಅಷ್ಟೇ ತುಂಬಾ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಕರೆಕ್ಟ್ ಆಗಿ ಏನೂ ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ಎಲ್ಲ ಕಡೆ ಸರ್ಕಾರಕ್ಕೆ ಇರುವಂತ ಉದ್ದೇಶ ಇಷ್ಟೇ, ಇನ್ನೇನು ಸರ್ಕಾರದ ಕೊನೆಯ ಅವಧಿಯಲ್ಲಿ ಏನೋ ಮಾಡಿ ಹೋಗ್ಬೇಕಷ್ಟೇ. ಅವ್ರು ಅಲ್ಲಿವರೆಗೂ ಇದನ್ನೇ ಕಥೆಗಳನ್ನ ಹೇಳ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ನೀವು ಹುಷಾರಾಗಿ ಒಂದು ದಾರಿ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಧನ್ಯವಾದಗಳು.